ಗ್ಯಾಸ್ ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಶಿವಮೊಗ್ಗದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕೇಂದ್ರದ ವಿರುದ್ಧ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಜನ ವಿರೋಧಿ ಕೇಂದ್ರ ಸರ್ಕಾರ ಅಂತ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕುದುರೆ ಗಾಡಿಯಲ್ಲಿ ಸಿಟಿ ರವಿ ವಿಜೇಂದ್ರ ಪ್ರತಿಕೃತಿ ಕೂರಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಗ್ಯಾಸ್ ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಶಿವಮೊಗ್ಗದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಕೇಂದ್ರ ಸರ್ಕಾರದ ವಿರುದ್ಧ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ವಿನೂತನವಾಗಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಜೊತೆಗೆ ಜನ ವಿರೋಧಿ ಕೇಂದ್ರ ಸರ್ಕಾರ ಅಂತ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕುದುರೆ ಗಾಡಿಯಲ್ಲಿ ಸಿಟಿ ರವಿ ವಿಜೇಂದ್ರ ಪ್ರತಿಕೃತಿಯನ್ನ ಕೂರಿಸಿ ಪ್ರತಿಭಟನೆ ನಡೆಸ್ತಾ ಇದ್ದು, ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಸೀನಪ್ಪ ಶೆಟ್ಟಿ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿದ್ದು, ಗ್ಯಾಸ್ ಬೆಲೆ ಡೀಸೆಲ್ ದರ ಏರಿಕೆ ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದ್ದು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜನಸಾಮಾನ್ಯರ ಮೇಲೆ ಗದಪ್ರಹಾರವನ್ನ ಮಾಡಲಾಗ್ತಾ ಇದೆ. ಕೂಡಲೇ ಗ್ಯಾಸ್ ಡೀಸೆಲ್ ದರವನ್ನ ಇಳಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರ ಕಷ್ಟ ಬಿಜೆಪಿ ಸರ್ಕಾರಕ್ಕೆ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಯೂತ್ ಬಿಜೆಪಿ ಸರ್ಕಾರ ಬಂದಾಗಿನಿಂದ ಪ್ರತಿದಿನ ನಾವು ನೋಡ್ತಾ ಇರೋದಂತೆ ಅವರ ಬಿಜೆಪಿ ಸರ್ಕಾರದ ಸಾಧನೆ ಒಂದೇ ಬೆಲೆ ಏರಿಕೆ. ಕಳೆದ 12 ವರ್ಷಗಳಿಂದ ಪ್ರತಿಯೊಂದು ವಿಷಯಗಳನ್ನು ಪ್ರತಿಯೊಂದು ವಸ್ತುಗಳನ್ನು ಜನಸಾಮಾನ್ಯರು ಬಳಕೆ ಮಾಡುವಂತ ಪ್ರತಿಯೊಂದು ವಸ್ತುಗಳನ್ನು ಬೆಲೆ ಏರಿಕೆ ಮಾಡಿ ಶ್ರೀಮಂತರನ್ನ ಇನ್ನೂ ಶ್ರೀಮಂತರನ್ನಾಗಿ ಮಾಡಿ ಬಡವರನ್ನು ಇನ್ನೂ ಬಡವರನ್ನಾಗಿ ಮಾಡ್ತಿರೋ ಏಕೈಕ ಸರ್ಕಾರ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ. ಇವರು ಬಂದಾಗಿನಿಂದ ಏನು ಮಹಿಳೆಯರ ಪರವಾಗಿ ಅಂತ ಮಾತಾಡ್ತಿದ್ದಾರೆ. ಈ ಏನು ಒಂದು ಪೆಟ್ರೋಲ್ ದರ ಏರಿಕೆ ಇರ್ಬೋದು, ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಇರ್ಬೋದು, ಇದೆಲ್ಲ ನೇರ ಒಂದು ಹೊರೆ ಬೀಳೋದು ಒಬ್ಬ ಸಾಮಾನ್ಯ ಮಹಿಳೆಗೆ. ಯಾಕಂತ ಹೇಳಿದ್ರೆ ಒಂದು ಕುಟುಂಬನ ಒಂದು ಮನೆನ ಜವಾಬ್ದಾರಿಯಿಂದ ನಿರ್ವಹಣೆ ಮಾಡೋದು ಒಬ್ಬ ಮಹಿಳೆ. ಈ ಯಾವುದೇ ರೀತಿ ಬೆಲೆ ಏರಿಕೆ ಆದ್ರೂ ಒಬ್ಬ ಮಹಿಳೆ ಮೇಲೆ ಅದರ ಹೊರೆ ಬೀಳೋದು. ಯಾಕಂತ ಹೇಳಿದ್ರೆ ಒಂದು ಕುಟುಂಬದ ಜವಾಬ್ದಾರಿ ಅವ್ರು ಹೊತ್ತಿರ್ತಾರೆ. ಹಾಗಾಗಿ ಈ ಒಂದು ಮಹಿಳಾ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ, ಜನಸಾಮಾನ್ಯರ ವಿರೋಧಿ ಸರ್ಕಾರ ಇನ್ನು ಹೆಚ್ಚು ದಿನ ಇವರ ಮೋದಿಯವರ ಏನು ಒಂದು ಮೋಡಿ ನಡೆಯೋದಿಲ್ಲ. ಈ ರೀತಿ ಒಂದು ಬೆಲೆ ಏರಿಕೆ ಇನ್ನೂ ಹೆಚ್ಚು ದಿನ ನಡೀತಾ ಇದ್ರೆ ನಮ್ಮ ಒಂದು ಪ್ರತಿಭಟನೆ ಇನ್ನ ಉಗ್ರವಾಗಿ ನಡೆಯುತ್ತೆ, ಇನ್ನ ತೀವ್ರ ರೂಪವಾಗಿ ನಡೆಯುತ್ತೆ. ಹಾಗೇನೆ ನಾನು ನಮ್ಮ ರಾಜ್ಯದ ಬಿಜೆಪಿ ನಾಯಕರುಗಳಲ್ಲಿ ಕೇಳ್ಕೊಡ್ತಾ ಇದ್ದೀನಿ, ಇವರು ನಿಜವಾಗ್ಲೂ ರಾಜ್ಯದ ಜನತೆ ಪರವಾಗಿದ್ರೆ ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಜನರ ಕೈಗೆ ದುಡ್ಡು ಕೊಡ್ತಾ ಇದೆ. ಇವರಲ್ಲಿ ನಿಜವಾಗ್ಲೂ ನೈತಿಕತೆ ಅಂತ ಇದ್ರೆ ನಮ್ಮ ಜನರ ಪರವಾಗಿ ಕಿಂಚಿತ್ತಾದ್ರೂ ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಇವರು ಒಂದು ಮೊರೆ ಹೋಗ್ಲಿ. ನಮ್ಮ ರಾಜ್ಯ ಸರ್ಕಾರ, ನಮ್ಮ ದೇಶದ ಸರ್ಕಾರ ಜನತೆ ಏನು ಬೆಲೆ ಏರಿಕೆ ಒಂದು ಹೊರೆ ಎದುರಿಸ್ತಾ ಇದ್ದಾರೆ, ಅದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಹೋರಾಟ ಮಾಡ್ಲಿ ಅಂತ ಕೇಳ್ಕೊಂತ ರಾಜ್ಯ ಸರ್ಕಾರದ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಉಮೇಶ್ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಪ್ರಮುಖವಾಗಿ ನೋಡಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬರ ಮೇಲೆ ಒಬ್ಬರು ಈಗಾಗಲೇ ಪ್ರತಿಭಟನೆಯ ಹಾದಿಯನ್ನ ತುಳಿದಿರುವಂತದ್ದು. ಇವತ್ತು ಕೂಡ ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಹೇಗ್ ಸಾಕ್ತು ಪ್ರತಿಭಟನೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪ ಏನು ಕೇಂದ್ರ ಸರ್ಕಾರ ಏನೋ ಗ್ಯಾಸ್ ಬೆಲೆಯನ್ನು 50 ರೂಪಾಯಿ ಗ್ಯಾಸ್ ಬೆಲೆಯನ್ನು ನಿನ್ನೆ ಜಾಸ್ತಿ ಮಾಡಿರೋ ವಿಚಾರವಾಗಿ ಇವತ್ತು ಶಿವಮೊಗ್ಗದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಿರುವಂಥದ್ದು. ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಿರುವಂಥದ್ದು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ರೂಪ ಜನ ವಿರೋಧಿ ಕೇಂದ್ರ ಸರ್ಕಾರ ಎಂದು ಧಿಕ್ಕಾರ ಕೂಗಿರುವಂಥದ್ದು. ಕುದುರೆ ಗಾಡಿಯಲ್ಲಿ ಸಿಟಿ ರವಿ ಮತ್ತೆ ವಿಜೇಂದ್ರ ಪ್ರತಿಕೃತಿ ಕೂರಿಸಿ ಪ್ರತಿಭಟನೆ ಮಾಡಿರುವಂತದ್ದು. ಈಗ ಏನಾಗಿದೆ, ರಾಜ್ಯ ಸರ್ಕಾರನೂ ಕೂಡ ದಿನೇ ದಿನೇ ಏನು ಜನಸಾಮಾನ್ಯರ ಮೇಲೆ ದಿನಬಳಕೆ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿರುವಂತಹದ್ದು. ಹಾಗೇನೆ ಇಮಿಡಿಯೇಟ್ ಆಗಿ ಈಗ ಕೇಂದ್ರ ಸರ್ಕಾರ ಕೂಡ ಏನೋ ಗ್ಯಾಸ್ ಬೆಲೆಯನ್ನ
ಜಾಸ್ತಿ ಮಾಡಿರುವಂತದ್ದು, ಗಾಯದ ಮೇಲೆ ಬರೆ ಹಾಕಿರುವಂತಹ ಪರಿಸ್ಥಿತಿ ನಮ್ಮ ಜನಸಾಮಾನ್ಯರಿಗೆ ಆಗಿರುವಂತದ್ದು ರೂಪ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಸೀನಪ್ಪ ಶೆಟ್ಟಿ ಪಾರ್ಕ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಗ್ಯಾಸ್ ಬೆಲೆ, ಡೀಸೆಲ್ ದರ ಏರಿಕೆ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಹಾಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಪದ ಪ್ರಹಾರ ಮಾಡುತ್ತಿದೆ ಎಂದು ಪ್ರತಿಭಟನೆಕಾರರು ಘೋಷಣೆ ಕೂಗಿರುವಂತದ್ದು ರೂಪ. ಎಸ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಉಮೇಶ್. ಪ್ರಮುಖವಾಗಿ ನೋಡಿ, ಒಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆಯ ಹಾದಿಯನ್ನು ತುಳಿದಿದ್ದಾರೆ. ಅದರ ಜೊತೆಗೆ ಏನು ಗ್ಯಾಸ್, ಡೀಸೆಲ್ ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲೂ ಇವತ್ತು ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಒಂದು ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನ ನಡೆಸಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಡಿಸೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಸೊ ಹಾಗಾಗಿ ಇವತ್ತು ಕೂಡ ಶಿವಮೊಗ್ಗದ ಸೀನಪ್ಪ ಶೆಟ್ಟಿ ವೃತ್ತದಲ್ಲಿ ಎತ್ತಿನ ಗಾಡಿಯ ಮುಖಾಂತರವಾಗಿ ಪ್ರಯಾಣಿಸಿ ಈ ಒಂದು ಪ್ರತಿಭಟನೆಯನ್ನ ನಡೆಸಲಾಗಿದೆ.